ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿ ಒಂದಿಗೆ ಬಂದೀನಿ. ಟಿಫಿನ್ ಬಾಕ್ಸ್ ರೆಸಿಪಿ ಅಂದ್ರೆ ಮಕ್ಕಳಿಗೆ ಮುಂಜಾನೆ ಎದ್ದು ಕೂಡ ಟಿಫಿನ್ ಡಬ್ಬಿಗೆ ಏನು ಮಾಡಿಕೊಡೋಣ ಅಂಥೇಳಿ ವಿಚಾರ ಮಾಡೋಕ್ಕಿಂತ ನೋಡಿರಿ, ಸುಲಭವಾದ ಒಂದು ಅಡುಗೆ ಹೇಳ್ಕೊಡ್ಲಿಕ್ಕತ್ತೀನಿ. ಅದೇನೆಂದ್ರೆ ಮೆಂತ್ಯ ಅನ್ನ. ಇದು ಬಿಸಿ ಇದ್ದಾಗ ಕೂಡ ಅಷ್ಟೇ ರುಚಿಯಾಗಿರ್ತದೆ, ಆರಿದ ಮೇಲಾದರೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಇರ್ತದೆ. ಇದಕ್ಕೆ ಬೇಕಾದರೂ ಉಪ್ಪಿನಕಾಯಿ ಹಚ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಿಮ್ಗೆ ಹೆಂಗೆ ಟೇಸ್ಟ್ ಅನ್ನಿಸ್ತದೋ ಆ ರೀತಿ ಮಾಡ್ಕೋಬೋದು. ಇದನ್ನು ಈಗ ದಿವಸ ನಾವು ಏನು ಮಾಡಿ ಕೊಡೋಣ, ವೆರೈಟಿ ಇತ್ತಂದ್ರೆ ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ಈ ರೀತಿ ಪಲ್ಯ ಕೂಡ ನಮ್ಗೆ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತಿರ್ತದಲ್ಲ, ಅದಕ್ಕೆ ನಾವು ಈ ರೀತಿ ಮಾಡಿಕೊಡ್ಬೋದು. ಈಗ ನೋಡಿರಿ, ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು 2-3 ಸಲ ಅದನ್ನು ಸಣ್ಣ ಹೆಚ್ಚಿಟ್ಕೊಂಡೀನಿ. ಉಳ್ಳಾಗಡ್ಡಿ ಇಟ್ಕೊಂಡೀನಿ ಹೆಚ್ಚಿ. ಆಮೇಲೆ ಕೊಬ್ಬರಿ ಚಟ್ನಿ ಇತ್ತು, ಅದನ್ನು ತೊಗೊಂಡೀನಿ. ಹಿಂದಿನ ದಿವಸ ಇಡ್ಲಿ ಮಾಡಿದ್ದೆ, ಅದದ್ದು ಕೊಬ್ಬರಿ ಚಟ್ನಿ ಉಳಿದಿತ್ತು. ಅದನ್ನು ಕೂಡ ನಾವು ಇದ್ರೊಳಗೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಈಗ ನೋಡಿರಿ, ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೇನಿ. ಅದು ಬುಟ್ಟಿ ಕಲರ್ ಯಾಕೆ ಹಿಂಗಾಗ್ಯದ ಅಂದ್ರೆ ತುಪ್ಪ ಕಾಸೇನ ಅದ್ರೊಳಗೆ. ತುಪ್ಪ ಕಾಸಿ ಅದನ್ನು ತಕ್ಕೊಂಡು ಗಸಿ ಕೂಡ ತೆಗೆದು ಅದೇ ಬುಟ್ಟಿ ಒಳಗೆ ಈಗ ಮೆಂತ್ಯ ರೈಸ್ ಮಾಡೋಣ ಅಂತ. ಭಾಳ ಟೇಸ್ಟಿ ಆಗ್ತದೆ. ಅಂದ್ರೆ ತುಪ್ಪ ಹಾಕ್ದಂಗೂ ಇರ್ತದೆ, ಅದರ ಅರೋಮಾ ಕೂಡ ಭಾಳ ಚೆನ್ನಾಗಿ ಬರ್ತದೆ. ಅದಕ್ಕೆ ಈಗ 1 ಚಮಚ ಎಣ್ಣೆ ಹಾಕ್ಲಿಕತ್ತೇನೆ. ನೀವು ಇದನ್ನು ತುಪ್ಪದಾಗಾದರೂ ಮಾಡ್ಬೋದು ಅಥವಾ ಎಣ್ಣೆ ಒಳಗೆ ಮಾಡ್ಬೋದು. ಬುಟ್ಟಿ ಇದ್ರದ್ದೇ ಇತ್ತಲ್ಲ, ಬೆಣ್ಣೆ ಕಾಸಿದ್ದು. ಹೀಗಾಗಿ ನಾನು ಅದ್ರೊಳಗೆ 1 ಚಮಚ ಎಣ್ಣೆ ಹಾಕಿದೆ. ಅದರೊಳಗೆ ಸಾಸಿವೆ ಹಾಕಿದೆ, ಜೀರಿಗೆ ಹಾಕಿದೆ, ಕರಿಬೇವು ಹಾಕಿದೆ. ಅದು ಚಟಪಟ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಲಿಕತ್ತೀನಿ. 3-4 ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಸ್ವಲ್ಪ ಕರ್ದಂಗೆ ಆಗಬೇಕು. ಆಮೇಲೆ ನೀವು ಇದರೊಳಗೆ ಗರಂ ಮಸಾಲ ಬೇಕಾದ್ರೆ ಹಾಕೋಬೋದು. ನಾನು ಸಿಂಪಲ್ಲಾಗಿ ಮಾಡೋದು ತೋರಿಸ್ಲಿಕ್ಕತ್ತೀನಿ. ಮಕ್ಕಳಿಗಂತಾಗ ನಾವು ಬಹಳ ಮಸಾಲೆ ಹಾಕಿದರೆ ಟೇಸ್ಟಿ ಆಗಂಗಿಲ್ಲ, ಅವ್ರಿಗೆ ಇಷ್ಟ ಆಗ್ತದೋ ಇಲ್ಲೋ ಅಂದ್ಕೊಂಡು ನಾನು ಈ ರೀತಿ ತೋರಿಸ್ಲಿಕ್ಕತ್ತೀನಿ ನಿಮ್ಗೆ. ಈಗ ಇದ್ರೊಳಗೆ ನೀವು ಉಳ್ಳಾಗಡ್ಡಿ ಕೂಡ ಹಾಕೋಬೇಕಾಗ್ತದೆ. ಹಾಕ್ಕೊಂಡು ಚೆನ್ನಾಗಿ ತಾಳಿಸ್ಕೋಬೇಕು. ಆಮೇಲೆ ಏನಿರ್ತದೆ, ಮೆಂತ್ಯ ಪರಾಟ ನಾವು ಮಾಡ್ತಿರ್ತೀವಿ ಅಥವಾ ಮುದ್ದೆ ಪಲ್ಯ ಮಾಡ್ತಿರ್ತೀವಿ. ಆದರೆ ಈ ರೀತಿ ಮೆಂತ್ಯ ಅನ್ನ ಅಂಥೇಳಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ, ಮೆಂತ್ಯ ಸೊಪ್ಪು ಹಾಕೊಳಗತ್ತೇನೆ. ಉಳ್ಳಾಗಡ್ಡಿ 1-2 ನಿಮಿಷ ತಾಳಿಸಿದೆ. ಅದು ಕಲರ್ ಒಂದು ಸ್ವಲ್ಪ ಚೇಂಜ್ ಆದಂಗೆ ಆದ್ಕೂಳೆ ನಾನು ಇದ್ರೊಳಗೆ ಮೆಂತ್ಯ ಸೊಪ್ಪು ಹಾಕ್ಲಿಕ್ಕತ್ತೇನೆ. ನೀವು ಬೇಕಾದಷ್ಟು ಮೆಂತ್ಯ ಸೊಪ್ಪು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಅರಿಶಿನ ಹಾಕಂಗಿಲ್ಲ, ಮೊದಲು ಹಾಕ್ಬೇಕು ಅಂದ್ಕೊಂಡೆ, ಆದರೆ ಅರಿಶಿನ ಹಾಕಂಗಿಲ್ಲ. ಯಾಕಂದರೆ ಗ್ರೀನ್ ಕಲರಾಗಿ ಚೆನ್ನಾಗಿರ್ತದಂತ. ಇದಕ್ಕೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಪೇಸ್ಟ್ ಮಾಡಿಟ್ಕೊಂಡೇನಿ, ಅದನ್ನು ಕೂಡ ಹಾಕ್ಲಿಕ್ಕತ್ತೀನಿ. ಹಾಕಿ ಚೆನ್ನಾಗಿ ಕೈಯಾಡಿಸ್ತೀನಿ. ಕೊತ್ತಂಬರಿ ಪೇಸ್ಟ್ ಒಳಗೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯ್ದು ಒಂದು ಸ್ವಲ್ಪ ಇರ್ತದೆ, ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಂಡ್ಬಿಡ್ಬೇಕು. ಈ ರೀತಿ 2-3 ನಿಮಿಷದಲ್ಲಿ ನಿಮ್ಗೆ ಈ ಒಗ್ಗರಣೆ ಆಗಿ ರೆಡಿ ಆಗಿಬಿಡ್ತದೆ. ನೀವು ಬೇಕಾದ್ರೆ ಹಿಂದಿನ ದಿವ್ಸ ಕೂಡ ನೀವು ಈ ರೀತಿ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡು ಮರುದಿವ್ಸ ಮುಂಜಾನೆ ಅನ್ನ ಮಾಡಿ ನೀವು ಮೆಂತ್ಯ ಅನ್ನ ಅವ್ರಿಗೆ ಕಲಿಸಿ ಕೊಡ್ಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಕರ್ದಂಗೆ ಆಗಿದೆ ಮೆಂತ್ಯ ಅದರೊಳಗೆ. ಈಗ ಅನ್ನ ಆಲ್ರೆಡಿ ನಾನು ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಕೈ ಆಡಿಸ್ಕೊಂಡ್ಬಿಡೋಣ ಅಂತ. ಆಮೇಲೆ ನೀವು ಬರೀ ಕಲಿಸಿ ಕೊಟ್ಟರೆ ಅಷ್ಟು ಟೇಸ್ಟಿ ಆಗಂಗಿಲ್ಲ. ಇದು ಏನು ಮಾಡಬೇಕು, ಫಸ್ಟ್ ಅನ್ನ ಹಾಕಿ ಒಗ್ಗರಣೆ ಒಳಗೆ ಚೆನ್ನಾಗಿ ಮತ್ತೆ ಬಿಸಿ ಮಾಡಬೇಕು. ಅಂದರೆ ಏನಾಗ್ತದೆ, ಅದು ಒಂದು ರೀತಿ ಫ್ರೈ ಆದಂಗೆ ಆಗ್ತದೆ ಅನ್ನ ಕೂಡ, ಆವಾಗ ಭಾಳ ಟೇಸ್ಟಿ ಆಗ್ತದೆ. ಈಗ ಇದ್ರೊಳಗೆ ಕೊಬ್ಬರಿ ಚಟ್ನಿ ಹಾಕಿದ್ದೆ ಮತ್ತು ನಿಂಬೆಹಣ್ಣಿಂದ ರಸ ಹಾಕಿದ್ದೆ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ ಅಂತ. ಅರಿಶಿನ ಹಾಕಿಲ್ಲ, ಹಾಗಾಗಿ ಹಸಿರಾಗಿ ನಿಮಗೆ ಕಾಣ್ತದೆ, ಚೆನ್ನಾಗೂ ಅನ್ನಿಸ್ತದೆ. ಇದು ಸಣ್ಣ ಉರಿ ಒಳಗಿಟ್ಟು ಇದನ್ನು ಹುರಿಬೇಕು. ಆಮೇಲೆ ನಾನು ಇಂಡಾಲಿಯಂ ಬುಟ್ಟಿ ತೊಗೊಂಡೀನಿ, ಇಲ್ಲಾಂದ್ರೆ ನಾನ್ ಸ್ಟಿಕ್ ಪ್ಯಾನ್ ತೊಗೊರಿ. ಯಾಕಂದ್ರೆ ಅನ್ನ ಹಾಕ್ತಿರಲ್ಲ ಆವಾಗ ಕೆಳಗೆ ಹೊತ್ತೋ ಚಾನ್ಸ್ ಇರ್ತದೆ. ಹಾಗಾಗಿ ಸಣ್ಣ ಉರಿ ಒಳಗಿಟ್ಟು ದಪ್ಪನ ಕಡಾಯಿ ಆದರೂ ಅಥವಾ ಈ ರೀತಿ ಇಂಡಾಲಿಯಂ ಬುಟ್ಟಿ ಏನಾದರೂ ತೊಗೊಂಡು ಮಾಡ್ಬೋದು. ನೋಡಿರಿ, ನಾನು ತುಪ್ಪ ಕಾಸಿದ ಬುಟ್ಟಿ ಒಳಗೆ ಮಾಡಿದ್ನಲ್ಲ, ಹಾಗಾಗಿ ಎಷ್ಟು ಚೆನ್ನಾಗಿ ಅರೋಮಾ ಬರ್ಲಿಕ್ಕತ್ತದ. ಆಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸ ಕೂಡ ನಾನು ಹಿಂಡಿದೆ. ಒಂದು ಅರ್ಧ ನಿಂಬೆಹಣ್ಣು ರಸ ಹಿಂಡಿದ್ದೀನಿ ಇದ್ರೊಳಗೆ. ಈಗ ನೋಡಿರಿ, ಚೆನ್ನಾಗಿ ಕೈ ಆಡಿಸಿದ್ದು ಆಲ್ರೆಡಿ ರೆಡಿ ಆಯಿತು. ಒಂದು ಸ್ವಲ್ಪ ಆರಬೇಕಿದು, ಅಂದಾಗ ನಿಮಗೆ ಚೆನ್ನಾಗಿ ಉದುರಾಗಿ ಮೆಂತ್ಯ ಅನ್ನ ರೆಡಿ ಆಗ್ತದೆ. 5 ನಿಮಿಷ ಕೂಡ ಹಿಡಿಯೋಂಗಿಲ್ಲ ನಿಮ್ಗೆ ಮಾಡಲಿಕ್ಕೆ. ಆಮೇಲೆ ಟೆನ್ಷನ್ ಫ್ರೀ ಆದ ಒಂದು ಟಿಫಿನ್ ಬಾಕ್ಸ್ ನಿಮ್ಮದು ರೆಡಿ ಆಯಿತು. ಈಗ ನೋಡಿರಿ, ಬಿಸಿ ಬಿಸಿ ತಿನ್ಲಿಕ್ಕೆ ಕೊಡ್ತಾಯಿದ್ದೀನಿ. ಇದ್ರ ಜೊತೆ ಉಪ್ಪಿನಕಾಯಿ ಆದರೂ ಹಚ್ಕೋಬೋದು, ಇಲ್ಲಾಂದ್ರೆ ನೀವು ಹಾಗೆ ಕೂಡ ತಿನ್ಬೋದು. ಇದರೊಳಗೆ ಎಲ್ಲ ಮಸಾಲೆ ಇರ್ತದೆ. ಈಗ ನೋಡಿರಿ, ಆಮೇಲೆ ಕೊಬ್ಬರಿ ಚಟ್ನಿ ಅನ್ನಲ್ಲ, ಹಿಂದಿನ ದಿವಸದ್ದು ಕೊಬ್ಬರಿ ಚಟ್ನಿ ಇರ್ತದೆ, ಆದರೆ ಅದನ್ನು ಯೂಸ್ ಮಾಡಲಿಕ್ಕೆ ಯಾರೂ ತಯಾರಿಲ್ಲ, ಬೇಡ ಅಂತಾರೆ. ಅದು ಚೆನ್ನಾಗೇ ಇರ್ತದೆ. ಈ ತಂಪು ಹವಾಕ್ಕೆ ಏನೂ ಆಗಿರಂಗಿಲ್ಲ, ಫ್ರಿಜ್ನಲ್ಲಿ ಇಟ್ಟಿದ್ದಿರ್ತದೆ. ಹಾಗಾಗಿ ಅದನ್ನೇನು ಮಾಡಬೇಕು, ಒಗ್ಗರಣೆ ಒಳಗೆ ಹಾಕಿ ತಾಳಿಸ್ಬಿಡ್ಬೇಕು ಅದನ್ನು. ಅಂದ್ರೆ ನಿಮ್ಗೆ ಹೌದಪ್ಪ, ಮಧ್ಯಾಹ್ನ ತನಕ ಮಕ್ಕಳು ಊಟ ಮಾಡ್ತಾರೆ, ಕೊಬ್ಬರಿ ಚಟ್ನಿ ಹಾಕಿದ್ರೆ ಏನು ಕೆಡ್ತದೋ ಅನ್ನೋ ಟೆನ್ಷನ್ ಇರೋಂಗಿಲ್ಲ. ಅದು ಕೂಡ ಎಣ್ಣೆ ಒಳಗೆ ಹುರಿದಂಗೆ ಆಗ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್.
ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಒಳಗೆ ಬರೀರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಇದೇ ರೀತಿಯ ವಿವಿಧ ರೀತಿಯ ಅಡುಗೆಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ರಾಮ್ ರಾಮ್.